ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗ್ರೀನಿಂಗ್. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇರುವಂತದ್ದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಕಾಲ್ ಆಗಿರುವಂತಹ 3445 RRB NTPC ಅಂಡರ್ ಗ್ರಾಜುಯೇಟ್ ಪೋಸ್ಟ್ಗಳ ಬಗ್ಗೆ. ಹೌದು, ಈ ಹಿಂದೆ ರೈಲ್ವೆಯಿಂದ 8113ಕ್ಕಿಂತ ಹೆಚ್ಚಿನ ಹುದ್ದೆಗಳನ್ನ ಗ್ರಾಜುಯೇಷನ್ ಕಂಪ್ಲೀಟ್ ಆಗಿರುವಂತಹ ಕ್ಯಾಂಡಿಡೇಟ್ಗಳಿಗೆ ಮಾತ್ರ ಕರೆಯಲಾಗಿತ್ತು. ಹಾಗೆ ಈಗ 3445 ವೇಕೆನ್ಸಿಗಳನ್ನ ಅಂಡರ್ ಗ್ರಾಜುಯೇಟ್ ಮತ್ತು ಗ್ರಾಜುಯೇಟ್ ಕಂಪ್ಲೀಟ್ ಆಗಿರುವಂತಹ ಕ್ಯಾಂಡಿಡೇಟ್ಸ್ ಗಳಿಗೆ ರೈಲ್ವೆಯಿಂದ ಕರೆದಿರುವಂತದ್ದು. ಸೊ ಈ ಒಂದು ವೇಕೆನ್ಸಿ ಡೀಟೇಲ್ಸ್ ಗಳ ಬಗ್ಗೆ ನಾವು ಸಂಪೂರ್ಣವಾಗಿ ನೋಡೋದಾದ್ರೆ, ಮೊದಲನೇದಾಗಿ ಈ ಒಂದು ಪೋಸ್ಟ್ ಗಳಿಗೆ ಸಂಬಂಧಪಟ್ಟಂತೆ ನಾವು ಒಂದು ಇಂಪಾರ್ಟೆಂಟ್ ಡೇಟ್ಸ್ ಗಳನ್ನ ನೋಡೋದಾದ್ರೆ, ಆನ್ಲೈನ್ ಅಪ್ಲಿಕೇಶನ್ಸ್ ನ ಹಾಕ್ಲಿಕ್ಕೆ ಸ್ಟಾರ್ಟ್ ಆದಂತ ದಿನಾಂಕ ಬಂದ್ಬಿಟ್ಟು 21/9/2024. ಈಗ ಆಲ್ರೆಡಿ ಈ ಒಂದು ಅಪ್ಲಿಕೇಶನ್ಸ್ ನ ಹಾಕುವಂತ ಪ್ರಾಸೆಸ್ ಸ್ಟಾರ್ಟ್ ಆಗಿರುವಂತದ್ದು, ಲಿಂಕ್ ಕೂಡ ಆಕ್ಟಿವ್ ಆಗಿದೆ. ಇನ್ನು ಕ್ಲೋಸಿಂಗ್ ಡೇಟ್ ಅಂದ್ರೆ ಎಂಡ್ ಡೇಟ್ ಬಂದ್ಬಿಟ್ಟು 20/10/2024 ನೈಟ್ 11:59. ಓಕೆ, ಸೊ ಡೇಟ್ ಫಾರ್ ಫೀಸ್ ಪೇಮೆಂಟ್ ನೀವು ನೋಡೋದಾದ್ರೆ 21/10/2024, 22/10/2024 2 ಡೇಸ್ ಅಡಿಷನಲ್ ಆಗಿ ಫೀನ ಪೇ ಮಾಡ್ಲಿಕ್ಕೆ ಕೊಟ್ಟಿರುವಂತದ್ದು ಇಲ್ಲಿ. ಇನ್ನು ಉಳಿದಾಗೆ ನೀವು ಡೇಟ್ ಫಾರ್ ಮಾಡಿಫಿಕೇಶನ್ ವಿಂಡೋ, ನಿಮ್ಮ ಅಪ್ಲಿಕೇಶನ್ಸ್ ಅಲ್ಲಿ ಏನಾದ್ರು ತಪ್ಪುಗಳಾಗಿದ್ರೆ ಆ ಒಂದು ತಪ್ಪುಗಳನ್ನ ನೀವು ಏನು ಕರೆಕ್ಟ್ ಮಾಡಿ ಮತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಲಿಕ್ಕೆ ಕೊಡುವಂತದ್ದು 23/10/2024 1/11/2024. ಆಲ್ಮೋಸ್ಟ್ ನಿಮ್ಗೆ 8 to 9 ಡೇಸ್ ಸಿಕ್ಕಿರುವಂತದ್ದು ಇಲ್ಲಿ ಈ ಒಂದು ಕರೆಕ್ಷನ್ ವಿಂಡೋದಲ್ಲಿ. ಇನ್ನು ಉಳಿದಾಗೆ ನಾವು ಯಾವೆಲ್ಲ ಈ ಪೋಸ್ಟ್ ಗಳಿಗೆ ಕರೆದಿರುವಂತದ್ದು RRB NTPC ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಗಳನ್ನ ಅಂತ ನೋಡೋದಾದ್ರೆ, ನೀವು ಮೊದಲನೇದಾಗಿ ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್, ಎರಡನೇದು ಟ್ರೈನ್ ಕ್ಲರ್ಕ್, ಮೂರನೇದು ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂಡ್ ನಾಲ್ಕನೇ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್. ಈ 4 ಹುದ್ದೆಗಳಿಗೆ ಈ ಒಂದು ರಿಕ್ರೂಟ್ಮೆಂಟ್ ನಡೀತಿರುವಂತದ್ದು. ಇನ್ನು ನಾವು ವೇಕೆನ್ಸಿಗಳ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ, ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಗೆ RRB ಇಂದ ಕಾಲ್ ಆಗಿರುವಂತಹ ವೇಕೆನ್ಸಿಗಳ ಸಂಖ್ಯೆ ಬಂದ್ಬಿಟ್ಟು 2022. ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಗೆ ಕಾಲ್ ಆಗಿರುವಂತಹ ವೇಕೆನ್ಸಿಗಳ ಸಂಖ್ಯೆ ಬಂದ್ಬಿಟ್ಟು 2022. ಇನ್ನು ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಗೆ ಕಾಲ್ ಆಗಿರುವಂತಹ ವೇಕೆನ್ಸಿಗಳ ಸಂಖ್ಯೆ ಬಂದ್ಬಿಟ್ಟು 361. ಅಂಡ್ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಗೆ ಕಾಲ್ ಆಗಿರುವಂತಹ ವೇಕೆನ್ಸಿಗಳ ಸಂಖ್ಯೆ 990. ಹಾಗೂ ಟ್ರೈನ್ಸ್ ಕ್ಲರ್ಕ್ ಗೆ ಕಾಲ್ ಆಗಿರುವಂತಹ ವೇಕೆನ್ಸಿಗಳ ಸಂಖ್ಯೆ ಬಂದ್ಬಿಟ್ಟು 72 ವೇಕೆನ್ಸಿಗಳು ಇಲ್ಲಿ ಟೋಟಲ್ ಆಗಿ ಕಾಲ್ ಆಗಿರುವಂತದ್ದು. ಸೊ ಇಲ್ಲಿ ಹೈಯೆಸ್ಟ್ ವೇಕೆನ್ಸಿಗಳು ಇರುವಂತಹ ಪೋಸ್ಟ್ ಬಂದ್ಬಿಟ್ಟು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಮತ್ತು ಎರಡನೇದಾಗಿ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್. ಇವೆರಡು ಪೋಸ್ಟ್ ಗಳಿಗೆ ಇಲ್ಲಿ ಹೈಯೆಸ್ಟ್ ವೇಕೆನ್ಸಿ ಇರುವಂತದ್ದು. ಇನ್ನು ಈ ಪೋಸ್ಟ್ ಗಳಿಗೆ ಅನುಗುಣವಾಗಿ ನೀವು ಪೇ ಸ್ಕೇಲ್ ನೋಡೋದಾದ್ರೆ, ಕಮರ್ಷಿಯಲ್ ಟಿಕೆಟ್ ಕ್ಲರ್ಕ್ ಗೆ ಇರುವಂತಹ ಪೇ ಸ್ಕೇಲ್ ಬಂದ್ಬಿಟ್ಟು CPC 7th ನ 3 ಲೆವೆಲ್ಸ್. ಇನ್ನು ಇದಕ್ಕೆ ಸಂಬಂಧಪಟ್ಟಾಗೆ ನೀವು ಪೇ ಸ್ಕೇಲ್ ನ ನೋಡೋದಾದ್ರೆ, ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಗೆ ಇರುವಂತಹ ಪೇ ಸ್ಕೇಲ್ ಬಂದ್ಬಿಟ್ಟು ಲೆವೆಲ್ ಇನ್ 7th CPC ಯ ಲೆವೆಲ್ 3 ಪೇ ಸ್ಕೇಲ್ ಇರುವಂತದ್ದು. ಇನ್ನು ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಗೆ ಲೆವೆಲ್ 2 ಮತ್ತು ಉಳಿದಾಗೆ ಜೂನಿಯರ್ ಕ್ಲರ್ಕ್ ಕಮ್ ಲೆವೆಲ್ 2 ಅಂಡ್ ಟ್ರೈನ್ ಕ್ಲರ್ಕ್ ಕೂಡ ಲೆವೆಲ್ 2 CPC ಇರುವಂತದ್ದು. ಇನ್ನು ಇನಿಷಿಯಲ್ ಪೇಮೆಂಟ್ ನೋಡೋದಾದ್ರೆ, ನೀವು ಕಮರ್ಷಿಯಲ್ ಕಮ್ ಟಿಕೆಟ್ ಕ್ಲರ್ಕ್ ಗೆ 21,700. ಇನ್ನು ಉಳಿದಾಗೆ 3 ಪೋಸ್ಟ್ ಗಳಿಗೆ ಲೆವೆಲ್ 2 ಅಲ್ಲಿ ಬರುವಂತದ್ದು 19,900. ಇದು ಬೇಸಿಕ್ ಪೇ ಇರುವಂತದ್ದು. ಓಕೆ, ಸೊ ಇನ್ನು ಉಳಿದಾಗೆ ಇಂಪಾರ್ಟೆಂಟ್ ಫ್ಯಾಕ್ಟರ್ ಇಲ್ಲಿ ಇರುವಂತದ್ದು ಏಜ್. ಇಲ್ಲಿ ನಾರ್ಮಲ್ ಆಗಿ NTPC ಎಕ್ಸಾಮ್ ಗಳಿಗೆ ಇರುವಂತಹ ಏಜ್ ಕ್ರೈಟೀರಿಯಾ ಬಂದ್ಬಿಟ್ಟು 18ರಿಂದ 30 ವರ್ಷ ಕನ್ಸಿಡರ್ ಮಾಡ್ತಾರೆ. ಆದರೆ ಈ ಒಂದು ಸಾರಿ ಬಿಕಾಸ್ ಆಫ್ ದ COVID-19 ನ ಪ್ಯಾಂಡಮಿಕ್ ಇಂದ ಯಾರ್ಯಾರು ಒಂದು ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡಿದ್ರು, ಅವರೆಲ್ಲರಿಗೂ ಕೂಡ ಆಪರ್ಚುನಿಟಿ ಕೊಡ್ಬೇಕನ್ನೋ ಕಾರಣದಿಂದಾಗಿ ಈ ಒಂದು ಪರ್ಟಿಕ್ಯುಲರ್ ರಿಕ್ರೂಟ್ಮೆಂಟ್ ಗೆ ಏಜ್ ರಿಲ್ಯಾಕ್ಸೇಷನ್ ನ ಕೊಟ್ಟಿರುವಂತದ್ದು ಜನರಲ್ ಗೆ 18ರಿಂದ 33 ವರ್ಷ. ಸೊ ಎಲ್ಲಾ ಒಂದು ಪೋಸ್ಟ್ ಗಳಿಗೂ ಸೇಮ್ ಏಜ್ ರಿಕ್ವೈರ್ಮೆಂಟ್ ಇರುವಂತದ್ದು ಇಲ್ಲಿ. ಇದು ಜನರಲ್ ಇರುವಂತದ್ದು. ಇದರ ಜೊತೆಗೆ ಆ ಕೆಟಗರಿಗೆ ಸಂಬಂಧಪಟ್ಟಂತಹ ಏಜ್ ರಿಲ್ಯಾಕ್ಸೇಷನ್ ಡೆಫಿನೆಟ್ಲಿ ಇದ್ದೇ ಇರುತ್ತೆ. ಇನ್ನು ಉಳಿದಾಗೆ ನಾವು ಎಲಿಜಿಬಿಲಿಟಿ ಕ್ರೈಟೇರಿಯಾ ನೋಡೋದಾದ್ರೆ, ಈ ಒಂದು ಪೋಸ್ಟ್ ಗಳಿಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಮೊದಲನೇದಾಗಿ ನೀವು ಇಂಡಿಯನ್ ಸಿಟಿಜನ್ಶಿಪ್ ನ ಹೊಂದಿರಬೇಕು. ಇದು ಫಸ್ಟ್ ಅಂಡ್ ಫಾರ್ಮೋಸ್ಟ್ ಕಂಡೀಷನ್ ಆಗಿರುತ್ತೆ. ಇನ್ನು ಉಳಿದಾಗಿ ಏಜ್ ಲಿಮಿಟ್ ನ ನಾವು ನೋಡೋದಾದ್ರೆ, ಈ ಒಂದು ಅಂಡರ್ ಗ್ರಾಜುಯೇಟ್ ಲೆವೆಲ್ ನ ಪೋಸ್ಟ್ ಗಳಿಗೆ ನೀವು ಅಪ್ಲೈ ಮಾಡಬೇಕಾದ್ರೆ ನಾನು ಮೊದಲೇ ತಿಳಿಸಿದಾಗೆ ಏಜ್ ಲಿಮಿಟ್ ಬಂದ್ಬಿಟ್ಟು ಇಲ್ಲಿ 18ರಿಂದ 33 ವರ್ಷದವರಾಗಿರಬೇಕು, ಜನರಲ್ ಗೆ ಅನ್ವಯವಾಗುವಂತೆ. ಈ ಒಂದು ಏಜ್ ಲಿಮಿಟ್ ಗೆ ಅಡಿಷನಲ್ ಆಗಿ ನಿಮ್ಗೆ ಏಜ್ ರಿಲ್ಯಾಕ್ಸೇಷನ್ ಇರುವಂತದ್ದು. ಈ ಒಂದು ಏಜ್ ಲಿಮಿಟ್ ಗೆ ನೀವು OBC ನಾನ್ ಕ್ರೀಮಿ ಲೇಯರ್ ಅಲ್ಲಿ ಇದ್ರೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಸಿಗುವಂತದ್ದು. SC/ST 5 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ 3 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ ಅನ್ರಿಸರ್ವ್ಡ್ ಆದ್ರೆ 3 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ OBC ಆದ್ರೆ 6 ವರ್ಷ, ಎಕ್ಸ್ ಸರ್ವಿಸ್ ಮ್ಯಾನ್ SC/ST ಆದ್ರೆ ಒಟ್ಟು 8 ವರ್ಷ ಇಲ್ಲಿ ಸಿಗುವಂತದ್ದು. ಇನ್ನು PWBD ಅಲ್ಲಿ ಅನ್ರಿಸರ್ವ್ಡ್ ಆದ್ರೆ 10 ಇಯರ್ಸ್, ಇನ್ನು PWDB OBC ಆದ್ರೆ 13 ಇಯರ್ಸ್ ಅಂಡ್ SC/ST ಆದ್ರೆ 15 ಇಯರ್ಸ್ ಅಡಿಷನಲ್ ಏಜ್ ರಿಲ್ಯಾಕ್ಸೇಷನ್ ಇಲ್ಲಿ ಸಿಗುವಂತದ್ದು. ಇನ್ನು ಉಳಿದಾಗೆ ಗ್ರೂಪ್ C ಮತ್ತೆ ಗ್ರೂಪ್ D ಅಲ್ಲಿ ವರ್ಕ್ ಮಾಡಿರುವಂತಹ ರೈಲ್ವೆ ಸ್ಟಾಫ್ಸ್ ಏನಾದ್ರು ಈ ಒಂದು ಅಪ್ಲಿಕೇಶನ್ಸ್ ಗೆ ಅಪ್ಲೈ ಮಾಡಿದ್ರೆ, ಅವರು ಮಿನಿಮಮ್ 3 ಇಯರ್ಸ್ ಸರ್ವಿಸ್ ನ ಮಾಡಿದ್ರೆ ಅವರಿಗೆ ಅನ್ರಿಸರ್ವ್ಡ್ ಆದ್ರೆ 40 ಇಯರ್ಸ್ ವರೆಗೂ ಈ ಒಂದು ಪೊಸಿಷನ್ ಗೆ ಅಪ್ಲೈ ಮಾಡಬಹುದಾಗಿದೆ. OBC ಆದ್ರೆ 43 ಇಯರ್ಸ್ ಅಂಡ್ SC/ST ಆದ್ರೆ ಅಪ್ ಟು 45 ಇಯರ್ಸ್ ವರೆಗೂ ಕೂಡ ಅವರೊಂದು ಈ ಒಂದು ಪೊಸಿಷನ್ಸ್ ಗೆ ಅಪ್ಲೈ ಮಾಡಬಹುದಾಗಿದೆ.
ಎಜುಕೇಶನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಈ ಒಂದು ಪೋಸ್ಟ್ ಗಳಿಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಮಿನಿಮಮ್ ಎಜುಕೇಶನ್ ಬಂದ್ಬಿಟ್ಟು ಅಂಡರ್ ಗ್ರಾಜುಯೇಷನ್ ಅಂತ ಹೇಳಿದ್ರೆ ಅಟ್ ಲೀಸ್ಟ್ 12th ಆಗಿರುವಂತದ್ದು. ಸೊ ನೋಡಿ, ಇದು ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ನಾವು ಮಾತಾಡ್ತಿರುವಂತದ್ದು. ಹಾಗಾದ್ರೆ ಏನಪ್ಪ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂದ್ರೆ, ಅಂಡರ್ ಗ್ರಾಜುಯೇಟ್ ಸ್ಪೋರ್ಟ್ಸ್ ವಿತ್ ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಇಸ್ 12th ಆರ್ +2 ಸ್ಟೇಜಸ್. ಅಂದ್ರೆ ಇದರ ಅರ್ಥ ಯಾರೆಲ್ಲ 12th ನ ಪಾಸ್ ಆಗಿದ್ದಾರೆ ಮತ್ತು 12th ಗಿಂತ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿದ್ದಾರೆ, 12th ಗಿಂತ ಹೆಚ್ಚಿನ ವಿದ್ಯಾಭ್ಯಾಸ ಯಾರ್ಯಾರು ಮಾಡಿದ್ದಾರೆ ಅಂದ್ರೆ ಎಲ್ಲಾ ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್ ಕೂಡ ಈ ಒಂದು ಪೊಸಿಷನ್ಸ್ಗೆ ಅಪ್ಲೈ ಮಾಡಬಹುದು. ಈ ಒಂದು ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಕೇಳಿದ್ದಾರೆ, ಇದು ಮಿನಿಮಮ್ ಎಜುಕೇಶನ್ ಕ್ವಾಲಿಫಿಕೇಶನ್ ಆಗಿರೋದ್ರಿಂದ 12th ನ ಎಬೋ ಯಾರೆಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ ಅವರು ಕೂಡ ಈ ಒಂದು ಪೋಸ್ಟ್ ಗಳಿಗೆ ಅಪ್ಲೈ ಮಾಡಬಹುದು. ಹಾಗಾಗಿ ಈ ಪೋಸ್ಟ್ ಗಳ ಕಾಂಪಿಟೇಷನ್ ಕಂಪೇರ್ ಟು ಗ್ರಾಜುಯೇಟ್ ಲೆವೆಲ್ ನ ಕಾಂಪಿಟೇಷನ್ ಗಿಂತ ಸ್ವಲ್ಪ ಜಾಸ್ತಿನೇ ಇರುವಂತದ್ದು. ಅದರೊಂದಿಗೆ RRB ಕ್ಲಿಯರ್ ಆಗಿ ಒಂದು ಪಾಯಿಂಟ್ ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಏನಂತ ಹೇಳಿದ್ರೆ, ದೋಸ್ awaiting results of the final examination of the prescribed minimum education qualification should not apply. ಸೊ ಯಾರೆಲ್ಲ ಈಗ 12th ನ ಪರ್ಸ್ಯೂ ಮಾಡ್ತಿದ್ದಾರೆ ಇನ್ನೂ ಕಂಪ್ಲೀಟ್ ಮಾಡಿಲ್ಲ, ಸೊ ಅವರು ಏನಾದ್ರು ಈ ಪೊಸಿಷನ್ಸ್ಗೆ ಅಪ್ಲೈ ಮಾಡಬಹುದು ಅಂತ ಕೇಳಿದ್ರೆ ಇಲ್ಲ, ಮಾಡ್ಲಿಕ್ಕಾಗಲ್ಲ. ಅವರಿಗೆ ಈ ಒಂದು ಪೊಸಿಷನ್ಸ್ ಗಳಿಗೆ ಅಪ್ಲೈ ಮಾಡುವಂತಹ ಎಲಿಜಿಬಿಲಿಟಿ ಕ್ರೈಟೀರಿಯಾ ಇರೋದಿಲ್ಲ ಅಂತ RRB ಸ್ಪಷ್ಟವಾಗಿ ಇಲ್ಲಿ ಹೇಳಿರುವಂತದ್ದು. ಇನ್ನು ನಾವು ಎಕ್ಸಾಮಿನೇಷನ್ ಫೀ ಸ್ಟ್ರಕ್ಚರ್ ನ ನೋಡೋದಾದ್ರೆ, ಈ ಒಂದು ಆ ಪೋಸ್ಟ್ ಗಳಿಗೆ ಅಪ್ಲೈ ಮಾಡಬೇಕಾದ್ರೆ ಫಾರ್ PWBD ಫೀಮೇಲ್ ಟ್ರಾನ್ಸ್ಜೆಂಡರ್ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಡಿಡೇಟ್ಸ್ ಅಂಡ್ ಕ್ಯಾಂಡಿಡೇಟ್ಸ್ ಬಿಲಾಂಗ್ ಟು ದ SC/ST ಮೈನಾರಿಟಿ ಕಮ್ಯುನಿಟೀಸ್ ಎಕನಾಮಿಕಲಿ ಬ್ಯಾಕ್ವರ್ಡ್, ಓಕೆ, EBC ಅಲ್ಲಿ ಯಾರು ಇರ್ತಾರೆ ಅವರೆಲ್ಲರಿಗೂ ಕೂಡ ಫೀ ಸ್ಟ್ರಕ್ಚರ್ ಇರುವಂತದ್ದು 250. ಇವರನ್ನ ಹೊರತುಪಡಿಸಿ ಇನ್ನೆಲ್ಲರಿಗೂ ಫೀ ಸ್ಟ್ರಕ್ಚರ್ ಇರುವಂತದ್ದು 500 ರುಪೀಸ್. ಈ 500 ರುಪೀಸ್ ಅಲ್ಲಿ ನೀವೇನ್ ಪೇ ಮಾಡಿರ್ತೀರಾ ಅದರಲ್ಲಿ 400 ರುಪೀಸ್ ನಿಮ್ಗೆ ರೀಫಂಡ್ ಆಗತ್ತೆ, ನೀವು CBT ಸ್ಟೇಜ್ 1 ನ ಅಟೆಂಡ್ ಮಾಡುವಂತದ್ದು ಇಂಪಾರ್ಟೆಂಟ್ ಇಲ್ಲಿ. ಹಾಗೆ SC/ST ಅಥವಾ ಇನ್ನುಳಿದಂತ ಕ್ಯಾಟಗರಿಗೆ ನೀವು ನೋಡೋದಾದ್ರೆ 250 ರುಪೀಸ್ ಕೂಡ ಏನ್ ಪೇ ಮಾಡಿರ್ತೀರ ಅದು ಕೂಡ ರೀಫಂಡ್ ಆಗತ್ತೆ, ನೀವು CBT ಫಸ್ಟ್ ಸ್ಟೇಜ್ ನ ಅಟೆಂಡ್ ಮಾಡಬೇಕು. ಸೊ ಅಟೆಂಡ್ ಮಾಡಿದ್ರೆ ಮಾತ್ರ ನಿಮ್ಗೆ ಇಲ್ಲಿ ರೀಪೇಮೆಂಟ್ ಆಗುವಂತದ್ದು. ಸೊ ಇನ್ನುಳಿದಾಗೆ ಫೀ ಮೋಡ್ ಆಫ್ ಪೇಮೆಂಟ್ ಎಲ್ಲ ನಿಮಗೆ ಗೊತ್ತೇ ಇರುವಂತದ್ದು, ಆನ್ಲೈನ್ ಥ್ರೂ ಅಥವಾ UPI, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ವಾಟ್ ಎವರ್ ನಿಮ್ಗೆ ಯಾವುದು ಫೀಸಿಬಲ್ ಅನ್ಸೋ ಅದ್ರಲ್ಲಿ ನೀವು ಇಲ್ಲಿ ಪೇ ಮಾಡಬಹುದು. ಇನ್ನು ಉಳಿದಾಗ ರಿಕ್ರೂಟ್ಮೆಂಟ್ ಪ್ರಾಸೆಸ್ ನ ನಾವು ನೋಡೋದಾದ್ರೆ, ಫಾರ್ಮ್ ಫಿಲ್ಲಿಂಗ್ ಇರುವಂತದ್ದು. ಫಾರ್ಮ್ ಫಿಲ್ ನ ನೀವು ಮಾಡಿ ಆದ ನಂತರ ಕರೆಕ್ಟ್ ಆಗಿ ನಿಮಗೆ CBT ಎಕ್ಸಾಮ್ 1ಗೆ ಕಾಲ್ ಮಾಡ್ತಾರೆ, ಸ್ಟೇಜ್ 1. CBT ಸ್ಟೇಜ್ 1 ನಲ್ಲಿ ನೀವು ಕ್ವಾಲಿಫೈ ಆದ್ರೆ CBT ಸ್ಟೇಜ್ 2 ನ ನಿಮ್ಗೆ ಬರಲಿಕ್ಕೆ ಇರುತ್ತೆ. CBT ಸ್ಟೇಜ್ 2 ಆದ ನಂತರ ನೆಕ್ಸ್ಟ್ ನಿಮಗೆ ಇನ್ ಕೇಸ್ ನೀವೇನಾದ್ರು ಟೈಪಿಂಗ್ ರಿಲೇಟೆಡ್ ಪೋಸ್ಟ್ ಗಳಿಗೆ ಏನಾದ್ರು ಕ್ವಾಲಿಫೈ ಆದ್ರೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ. ಅಲ್ಲಿ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಆದ ನಂತರ ಅದರಲ್ಲಿ ನೀವು ಕ್ವಾಲಿಫೈ ಆದ್ರೆ ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನೀವು ಕ್ವಾಲಿಫೈ ಆದ್ರೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುವಂತದ್ದು. ಅದಾದ ನಂತರ ಮೆರಿಟ್ ಲಿಸ್ಟ್ ನ ಬಿಡ್ತಾರೆ, ನಂತರ ಪೋಸ್ಟಿಂಗ್ ಆಗುವಂತದ್ದು. ಸೊ ಈ ಒಂದು ಫ್ಲೋ ಅಲ್ಲಿ ರಿಕ್ರೂಟ್ಮೆಂಟ್ ಪ್ರಾಸೆಸ್ ಇರುವಂತದ್ದು. ಇನ್ನು ಉಳಿದಾಗೆ ನಾವು ಈ ಒಂದು CBT 1 ಎಕ್ಸಾಮ್ಗೆ ಮತ್ತು CBT 2 ಎಕ್ಸಾಮ್ಗೆ ಇರುವಂತಹ ಸಿಲೆಬಸ್ ನ ನೋಡೋದಾದ್ರೆ, ಸೊ ಸಿಲೆಬಸ್ ಎಕ್ಸಾಮ್ ಇನ್ನುಳಿದಾಗೆ ನಾವು CBT 1 ಹಾಗೂ CBT 2 ಇನ್ನುಳಿದಾಗೆ ನಾವು CBT 1 ಪೋಸ್ಟ್ ಗೆ ಇರುವಂತಹ ಸಿಲೆಬಸ್ ನ ನೋಡೋದಾದ್ರೆ, ಸಿಲೆಬಸ್ ಹೀಗಿರುವಂತದ್ದು. ಟೋಟಲ್ ಡ್ಯೂರೇಷನ್ ಫಾರ್ ದ ಎಕ್ಸಾಮಿನೇಷನ್ ಇರುವಂತದ್ದು 90 ಮಿನಿಟ್ಸ್ ಟೈಮ್ ನಿಮಗೆ ಕೊಡುವಂತದ್ದು. ಜನರಲ್ ಅವೇರ್ನೆಸ್ ನ 40 ಕ್ವಶನ್ಸ್ ಇರುತ್ತೆ, ಮ್ಯಾಥಮೆಟಿಕ್ಸ್ ನ 30 ಕ್ವಶನ್ಸ್ ಇರುವಂತದ್ದು, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ನ 30 ಕ್ವಶನ್ಸ್ ಇರುತ್ತೆ. ಟೋಟಲ್ 100 ಮಾರ್ಕ್ಸ್ ಗೆ ಈ ಎಕ್ಸಾಮ್ ನಡೆಯುವಂತದ್ದು. ಓಕೆ, ಅದರ ಜೊತೆಗೆ ನೆನ್ಪಿಟ್ಕೊಳ್ಬೇಕಾದ ಇನ್ನೊಂದು ಫ್ಯಾಕ್ಟರ್ ಅಂತ ಹೇಳಿದ್ರೆ, ಈ ಒಂದು ಎಕ್ಸಾಮಿನೇಷನ್ ಅಲ್ಲಿ 1/3 ನೆಗೆಟಿವ್ ಮಾರ್ಕ್ಸ್ ಕೂಡ ಇರುವಂತದ್ದು. ಸೊ ಆಲ್ರೆಡಿ ಹೇಳಿದಾಗೆ ಪ್ರತಿ 3 ತಪ್ಪು ಆನ್ಸರ್ಗೆ 1 ಮಾರ್ಕ್ಸ್ ನಿಮ್ಗೆ ನೆಗೆಟಿವ್ ಆಗುವಂತದ್ದು. ಸೊ ಟೋಟಲ್ ಡ್ಯೂರೇಷನ್ಸ್ ಮೊದಲೇ ಹೇಳಿದಾಗೆ 90 ಮಿನಿಟ್ಸ್. ಇನ್ನುಳಿದಾಗ ನೀವು ಸಿಲೆಬಸ್ ನೋಡೋದಾದ್ರೆ, ಸಿಲೆಬಸ್ ಆಸ್ ಇಟ್ ಇಸ್ ಮ್ಯಾಥಮೆಟಿಕ್ಸ್, ಜನರಲ್ ಇಂಟೆಲಿಜೆನ್ಸ್ ಅಂಡ್ ರೀಸನಿಂಗ್ ಅಂಡ್ ಜನರಲ್ ಅವೇರ್ನೆಸ್. ಸೊ ನೀವು ಮ್ಯಾಥಮೆಟಿಕ್ಸ್ ಅಲ್ಲಿ ನಂಬರ್ ಸಿಸ್ಟಮ್, ಡೆಸಿಮಲ್ಸ್, ಫ್ರಾಕ್ಷನ್ಸ್, LCM, HCF, ರೇಷಿಯೋ ಅಂಡ್ ಪ್ರಪೋರ್ಷನ್ಸ್, ಪರ್ಸೆಂಟೇಜ್, ಮೆನ್ಸುರೇಷನ್, ಟೈಮ್ ಅಂಡ್ ವರ್ಕ್, ಟೈಮ್ ಅಂಡ್ ಡಿಸ್ಟೆನ್ಸ್, ಸಿಂಪಲ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್, ಪ್ರಾಫಿಟ್ ಅಂಡ್ ಲಾಸಸ್, ಎಲಿಮೆಂಟರಿ ಆಲ್ಜಿಬ್ರಾ, ಜಿಯೋಮೆಟ್ರಿ, ಟ್ರಿಗ್ನೋಮೆಟ್ರಿ, ಎಲಿಮೆಂಟರಿ ಸ್ಟ್ಯಾಟಿಸ್ಟಿಕ್ಸ್, ಇಷ್ಟು ಟಾಪಿಕ್ಸ್ ಗಳು ಇರುವಂತದ್ದು. ಇನ್ ಜನರಲ್ ಇಂಟೆಲಿಜೆನ್ಸ್ ಇನ್ ರೀಸನಿಂಗ್ ತಗೊಂಡ್ರೆ ನೀವು ಅನಾಲಜೀಸ್, ಕಂಪ್ಲೀಷನ್ಸ್ ಆಫ್ ನಂಬರ್ ಅಂಡ್ ಅಲ್ಫಾಬೆಟಿಕಲ್ ಸೀರೀಸ್, coding and decoding, mathematical operations, similarities and differences, relationship, analytical reasoning, syllogism, jumbling, Venn diagrams, puzzle, data sufficiency, statement conclusion, statement course of actions, decision making, maps, ಇಂಟರ್ಪ್ರಿಟೇಷನ್ ಆಫ್ ಗ್ರಾಫ್ಸ್. ಸೊ ಇಷ್ಟು ಒಂದು ಟಾಪಿಕ್ ಗಳು ನಿಮಗೆ ರೀಸನಿಂಗ್ ಅಲ್ಲಿ ಇರುವಂತದ್ದು. ಇನ್ನು ಜನರಲ್ ಅವೇರ್ನೆಸ್ ಗೆ ಬಂದ್ರೆ ನಿಮಗೆ ಕರೆಂಟ್ ಇವೆಂಟ್ಸ್, ನ್ಯಾಷನಲ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್, ಗೇಮ್ ಅಂಡ್ ಸ್ಪೋರ್ಟ್ಸ್, ಆರ್ಟ್ ಅಂಡ್ ಕಲ್ಚರ್ ಆಫ್ ಇಂಡಿಯಾ, ಇಂಡಿಯನ್ ಲಿಟರೇಚರ್,
Moments and Places of India, General Science and Life Science up to 10th CBSE, History of India and Freedom Struggle, Physical, Social and Economic Geography, Indian Polity and Governance, Constitution and Political System, General Scientific and Technological Development, including Space and Nuclear Program of India, UN and other important world organizations, environmental issues concerning India and world at large, basic of computer and computer applications, common abbreviations, transport system in India, Indian economy, famous personalities of India and world, flagship, government programs, flora and fauna of India, important government and public sector organizations of India, etc. ಇಷ್ಟು ನಿಮ್ಮ ಜನರಲ್ ಅವೇರ್ನೆಸ್ ನ ಟಾಪಿಕ್ ಇರುವಂತದ್ದು. ಇನ್ನು ನೀವು ಈ ಒಂದು ಎಕ್ಸಾಮ್ಗೆ ಕ್ವಾಲಿಫೈ ಆಗ್ಬೇಕಾದ್ರೆ ಮಿನಿಮಮ್ ಪರ್ಸೆಂಟೇಜ್ ಆಫ್ ಸ್ಕೋರ್ ಎಷ್ಟು ಮಾಡ್ಬೇಕಂತ ನೋಡೋದಾದ್ರೆ ಅನ್ರಿಸರ್ವ್ಡ್ ಕ್ಯಾಟಗರಿಗೆ ಟೋಟಲ್ 40% ಆಫ್ ದ ಟೋಟಲ್ ಮಾರ್ಕ್ಸ್ ನ ಸ್ಕೋರ್ ಮಾಡಲೇಬೇಕು. ಇನ್ EWS ಕ್ಯಾಟಗರಿ ಬಂದ್ರೆ ಎಕನಾಮಿಕ್ಲಿ ವೀಕರ್ ಸೆಕ್ಷನ್ ಅಲ್ಲಿ ಕೂಡ 40% ಆಫ್ ದ ಟೋಟಲ್ ಸ್ಕೋರ್ ಇರುತ್ತೆ. OBCಗೆ 30% ಆಫ್ ದ ಟೋಟಲ್ ಸ್ಕೋರ್, SC ಆಲ್ಸೋ 30% ಆಫ್ ದ ಟೋಟಲ್ ಸ್ಕೋರ್, ಬಟ್ ST is 25% ಆಫ್ ದ ಟೋಟಲ್ ಸ್ಕೋರ್ ನ ಇಲ್ಲಿ ಮಾಡಿದ್ರೆ ಈ ಒಂದು ಪೊಸಿಷನ್ಸ್ಗೆ ಕ್ವಾಲಿಫೈ ಆಗುವಂತದ್ದು. ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ನ ನೀವು ನೋಡೋದಾದ್ರೆ ಸೆಕೆಂಡ್ ಸ್ಟೇಜ್ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಥವಾ ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೀಗಿರುತ್ತೆ. ಟೋಟಲ್ ಡ್ಯೂರೇಷನ್ ಅಗೇನ್ 90 minutes and general awareness 50 questions, mathematics 35 and general intelligence is 35. Total number of questions is 120 and total marks also 120 ಇರುವಂತದ್ದು ಇಲ್ಲಿ. ಸೊ ಅಗೇನ್ ಇಲ್ಲೂ ಕೂಡ 1/3 ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ದಟ್. ಇನ್ನು ಉಳಿದಾಗೆ ಏನೋ ಸಿಲೆಬಸ್ ನೋಡೋದಾದ್ರೆ ಸಿಲೆಬಸ್ ಆಸ್ ಇಟ್ ಈಸ್ ಸೇಮ್ ಇರುವಂತದ್ದು. ನಾವೇನು CBT 1 ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಅದೇ ಸಿಲೆಬಸ್ ಇರುವಂತದ್ದು ಇಲ್ಲಿ. ಇನ್ನು ಮಿನಿಮಮ್ ಕ್ವಾಲಿಫಿಕೇಶನ್ ಸ್ಕೋರ್ ನ ನೀವು ನೋಡೋದಾದ್ರೆ CBT 2ಗೆ ಎಕ್ಸಾಕ್ಟ್ಲಿ ಸೇಮ್ ನಾವೇನು CBT 1 ಡಿಸ್ಕಸ್ ಮಾಡಿದ್ವಿ ಅದೇ ಸ್ಕೋರ್ ಇರುವಂತದ್ದು. ಏನೋ ಅನ್ರಿಸರ್ವ್ಡ್ 40%, EWS 40%, OBT 30%, SC 30% and ST 25% ಏನೋ ಸ್ಕೋರ್ ಮಾಡಬೇಕಾಗತ್ತೆ ಇಲ್ಲಿ ಸೆಕೆಂಡ್ ಸ್ಟೇಜ್ಗೆ ಕ್ವಾಲಿಫೈ ಆಗ್ಬೇಕಾದ್ರೆ. ಸೊ ಇನ್ನು ಸೆಕೆಂಡ್ ಸ್ಟೇಜ್ ಎಕ್ಸಾಮಿನೇಷನ್ ನ ಕ್ವಾಲಿಫೈ ಆದ ನಂತರ ಯಾರೆಲ್ಲ ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂಡ್ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇವೆರಡು ಪೋಸ್ಟ್ ಗಳನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುವಂತದ್ದು ಇಲ್ಲಿ. ಈ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಅಲ್ಲಿ ಏನಪ್ಪ ಇರುತ್ತೆ ಅಂತ ಹೇಳಿದ್ರೆ, ಇನ್ ಕೇಸ್ ನೀವು ಹಿಂದಿಲಿ ಟೈಪ್ ಮಾಡ್ತೀರಿ ಅಂದ್ರೆ 25 ವರ್ಡ್ ಪರ್ ಮಿನಿಟ್ ನ ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಇನ್ನುಳಿದಾಗೆ ಇಂಗ್ಲಿಷ್ ನ ಇದು ಹಿಂದಿ, ಇನ್ನುಳಿದಾಗೆ ಇಂಗ್ಲಿಷ್ ಅಲ್ಲಿ ನೀವು ಟೈಪ್ ಮಾಡ್ತೀರಿ ಅಂದ್ರೆ 30 ವರ್ಡ್ ಪರ್ ಮಿನಿಟ್, 1 ನಿಮಿಷಕ್ಕೆ 30 ವರ್ಡ್ ಗಳನ್ನ ನೀವು ಟೈಪ್ ಮಾಡಬೇಕಾಗತ್ತೆ ಈ ಒಂದು ಎಕ್ಸಾಮಿನೇಷನ್ಗೆ ಕ್ವಾಲಿಫೈ ಆಗ್ಬೇಕಾದ್ರೆ. ಒಂದ್ಸಲ ನೀವು CBT ಟೆಸ್ಟ್ ಆದ ನಂತರ ಯಾರ್ಯಾರಿಗೆ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುತ್ತೆ ಅವರು ಟೈಪಿಂಗ್ ಸ್ಕಿಲ್ ಟೆಸ್ಟ್ ನ ಕಂಪ್ಲೀಟ್ ಮಾಡ್ಕೊಂಡ ನಂತರ ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಕರೀತಾರೆ. ಡಾಕ್ಯುಮೆಂಟೇಶನ್ ವೆರಿಫಿಕೇಶನ್ ಗೆ ಕರೀತಾರೆ. ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಅಲ್ಲಿ ನಿಮ್ಮ ಎಲ್ಲ ಒಂದು ಡಾಕ್ಯುಮೆಂಟ್ ನ ಟೆಸ್ಟ್ ಚೆಕ್ ಮಾಡುವಂತದ್ದು. ಅದಾದ ನಂತರ ಫೈನಲ್ ಆಗಿ ಮೆಡಿಕಲ್ ಎಕ್ಸಾಮಿನೇಷನ್ ಇರುವಂತದ್ದು. ಸೊ ನೋಡಿ ನೆನ್ಪಿಟ್ಕೊಳ್ಳಿ, ಇನ್ನೊಮ್ಮೆ ನಾನು ಎಕ್ಸಾಮಿನೇಷನ್ ಪ್ಯಾಟರ್ನ್ ಹೇಳೋದಾದ್ರೆ ಯಾರೆಲ್ಲ ಇವೆರಡು ಪೋಸ್ಟ್ ಗಳಿಗೆ ಅಪ್ಲೈ ಮಾಡಿರ್ತೀರಾ, ಅಕೌಂಟ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಅಂಡ್ ಜೂನಿಯರ್ ಕ್ಲರ್ಕ್ ಕಮ್ ಟೈಪಿಸ್ಟ್ ಇವೆರಡು ಪೋಸ್ಟ್ ಗಳಿಗೆ ಮಾತ್ರ ಇಲ್ಲಿ ಟೈಪಿಂಗ್ ಸ್ಕಿಲ್ ಟೆಸ್ಟ್ ಇರುವಂತದ್ದು. ಇನ್ನುಳಿದಾಗೆ ಇನ್ನೆರಡು ಪೋಸ್ಟ್ ಗಳು ಏನಿದೆ, ಟ್ರೈನ್ಸ್ ಕ್ಲರ್ಕ್ ಮತ್ತೆ ಕಮರ್ಷಿಯಲ್ ಟಿಕೆಟ್ ಕ್ಲರ್ಕ್ ಏನಿದೆ ಇವ್ರುಗಳಿಗೆ ಯಾವುದೇ ಟೈಪಿಂಗ್ ಟೆಸ್ಟ್ ಇರೋದಿಲ್ಲ. ಇವರನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಸೆಕೆಂಡ್ ಸ್ಟೇಜ್ ಎಕ್ಸಾಮಿನೇಷನ್ ಆದ ನಂತರನೇ ಕರೆಯುವಂತದ್ದು. ಇನ್ನು ಹೇಗೆ ಅಪ್ಲೈ ಮಾಡುವಂತದ್ದು ಈ ಒಂದು ಪೊಸಿಷನ್ಸ್ಗೆ, ಯಾರು ಫಸ್ಟ್ ಟೈಮ್ ಈ ಒಂದು ಪೊಸಿಷನ್ಸ್ಗೆ ಅಪ್ಲೈ ಮಾಡ್ತಿದ್ದೀರಾ ಅವರಿಗೆ ಈ ಇನ್ಫಾರ್ಮೇಶನ್, ನಿಮ್ಮಲ್ಲಿ ಒಂದು ವ್ಯಾಲಿಡ್ ಫೋನ್ ನಂಬರ್ ಮತ್ತೊಂದು ಇಮೇಲ್ ID ಇರುವಂತ ನಂತರ ನೀವು RRB ಅಫಿಷಿಯಲ್ ವೆಬ್ಸೈಟ್ಗೆ ಅಥವಾ ನಾವು ಈ ಡಿಸ್ಕ್ರಿಪ್ಷನ್ಸ್ ಅಲ್ಲಿ ಕೊಟ್ಟಿರುವಂತ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲ ಬೇಸಿಕ್ ಡೀಟೇಲ್ಸ್ ನ ಹಾಕಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವಂಥದ್ದು. ರಿಜಿಸ್ಟ್ರೇಷನ್ ಮಾಡಿದಾಗ ನಿಮಗೆ ಅಲ್ಲಿ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಲಿಕ್ಕೆ ಇರುತ್ತೆ. ಯಾವೆಲ್ಲ ಡಾಕ್ಯುಮೆಂಟ್ಸ್ ನ ಕೇಳುತ್ತೆ, ಇದರ ನಿಮ್ಮ ಫೋಟೋಗ್ರಾಫ್ ಆಗಿರ್ಬೋದು, ಕ್ಯಾಂಡಿಡೇಟ್ ಸಿಗ್ನೇಚರ್ ಆಗಿರ್ಬೋದು, SC ಸರ್ಟಿಫಿಕೇಟ್ ಆಗಿರ್ಬೋದು, ಓಕೆ ಎಲ್ಲ ಒಂದು ಡಾಕ್ಯುಮೆಂಟ್ ನ ಕೇಳಿದಾಗ ಇದನ್ನ ನೀವು PDF ಫಾರ್ಮ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಫೋಟೋನ ನೀವು JPEG ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ. ಸೈಜ್ ಅನ್ನ ಇಲ್ಲಿ ಮೆನ್ಷನ್ ಮಾಡಿದರೆ ಈ ಒಂದು ರಿಕ್ರೂಟ್ಮೆಂಟ್ ನೋಟಿಫಿಕೇಶನ್ಸ್ ನ ನೀಟಾಗಿ ನೋಡಿಕೊಂಡು ನಿಮ್ಮ ಒಂದು ರಿಜಿಸ್ಟ್ರೇಷನ್ ಕಂಪ್ಲೀಟ್ ಮಾಡಿ ಅದಾದ ನಂತರ ನಿಮ್ಮ ಅಪ್ಲಿಕೇಶನ್ಸ್ ನ ಹಾಕುವ ಪ್ರೋಸೆಸ್ ನ ಸ್ಟಾರ್ಟ್ ಮಾಡ್ಕೊಳ್ಳಿ. ಒಂದು ಸರಿ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ಕಂಪ್ಲೀಟ್ ಆದ ನಂತರ ವಿತೌಟ್ ಫೇಲ್ ಫೀಸ್ ನ ಪೇಮೆಂಟ್ ಮಾಡ್ಕೊಂಬೇಡಿ. ಆದಷ್ಟು ಬೇಗ ಲಾಸ್ಟ್ ಡೇಟ್ ಅಲ್ಲಿ ನೀವು ಟ್ರೈ ಮಾಡಿದ್ರೆ ನಿಮಗೆ ಬ್ಯಾಂಕಿಂಗ್ ಎರರ್ಸ್ ತುಂಬಾ ಬರುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಮೊದಲೇ ಈ ಒಂದು ಪೋಸ್ಟ್ ಗಳಿಗೆ ಅಪ್ಲೈ ಮಾಡಿದ ನಂತರ ನಿಮ್ಮ ಒಂದು ಫೀನ ಪೇಮೆಂಟ್ ಮಾಡಿ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಯಾರೆಲ್ಲ ಈ ಒಂದು ವೇಕೆನ್ಸೀಸ್ ಗಳಿಗೆ ಕಾಯ್ತಾ ಇದ್ರಿ, ಈ ಒಂದು ಅಪ್ಲಿಕೇಶನ್ಸ್ ನ ಹಾಕ್ಬೇಕಂತ ಕಾಯ್ತಾ ಇದ್ರಿ, ಈಗ ನಿಮ್ಮ ಒಂದು ಅಪ್ಲಿಕೇಶನ್ ಹಾಕುವಂತ ಲಿಂಕ್ ಆಕ್ಟಿವ್ ಆಗಿರೋದ್ರಿಂದ ಆದಷ್ಟು ಬೇಗ ಈ ಒಂದು ಅಪ್ಲಿಕೇಶನ್ ನ ಫಿಲ್ ಮಾಡಿ ಈ ಒಂದು ಎಕ್ಸಾಮಿನೇಷನ್ಗೆ ಪ್ರಿಪೇರ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ನೋಟಿಫಿಕೇಶನ್ ಗಳಿಗಾಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.